ಇತ್ತೀಚೆಗೆ ಅರಣ್ಯ ಮತ್ತು ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಜಾನುವಾರುಗಳನ್ನು ಅರಣ್ಯ ಪ್ರದೇಶದೊಳಗೆ ಮೇಯೋಕೆ ಬಿಡೋದ್ರಿಂದ ಕಾಡಲ್ಲಿ ಹುಲ್ಲುಗಾಲು ಬರಿದಾಗ್ತಿದೆ ಅಂತ ಹೇಳಿದರು. ಆದರೆ ಜಗತ್ತಿನ ಖ್ಯಾತ ಬಯಾಲಜಿಸ್ಟ್ ಒಬ್ಬರ ಸಂಶೋಧನೆ ವರದಿಗಳು ಈಶ್ವರ್ ಖಂಡ್ರೆ ಹೇಳಿರೋದನ್ನು ತಪ್ಪು ಅಂತ ಹೇಳ್ತಿವೆ. ಜಾನುವಾರುಗಳು ಹೆಚ್ಚಾಗಿ ಮೇಯೋ ಕಡೆ ಸಸ್ಯರಾಶಿ ಹೆಚ್ಚಾಗುತ್ತೆ ಅನ್ನೋದನ್ನು ಅವರು ತಮ್ಮ ಸಂಶೋಧನೆಯ ಮೂಲಕ ಸಾಬೀತು ಮಾಡಿದ್ದಾರೆ. ಅವರು ಜಗತ್ತಿಗೆ ನೀಡಿದ ಆ ಎಲ್ಲ ಅಚ್ಚರಿಯ ಅಂಶಗಳನ್ನೊಮ್ಮೆ ಮೆಲುಕು ಹಾಕುವ ಮೂಲಕ ಅರಣ್ಯ ಸಚಿವರಿಗೆ ಹಾಗೂ ಎಡಪಂಥೀಯ ಮುಖವಾಡವನ್ನು ಹೊತ್ತ ಪರಿಸರವಾದಿಗಳು ಮತ್ತು ವನ್ಯಜೀವಿ ಪ್ರೇಮಿಗಳಿಗೆ ಸಂದೇಶವೊಂದನ್ನು ಕಳಿಸುವ ಪ್ರಯತ್ನ ಇದು. ಆಲನ್ ಸೌರಿ ವಿಶ್ವದ ಅತ್ಯಂತ ಸುಪ್ರಸಿದ್ಧ ಜೀವಶಾಸ್ತ್ರಜ್ಞರಲ್ಲಿ ಒಬ್ಬರು. ಇವರು ನಿರಂತರ 60-70 ವರ್ಷಗಳ ತಮ್ಮ ಸಂಶೋಧನೆಯಿಂದ ಜಗತ್ತೇ ನಿಬ್ಬೆರಗಾಗುವಂತಹ ಅಚ್ಚರಿಯ ಸಂಗತಿಯೊಂದನ್ನು ಪ್ರಪಂಚಕ್ಕೆ ತಿಳಿಸಿದ್ದಾರೆ. ಮೊದಲಿಗೆ ಅವರು ಸಹ ಈಶ್ವರ್ ಖಂಡ್ರೆಯಂತಹ ಸಾಕಷ್ಟು ಜನರು ತಿಳ್ಕೊಂಡ ಹಾಗೆ ಜಾನುವಾರುಗಳು ಮೇಯೋ ಜಾಗದಲ್ಲಿ ಸಸ್ಯರಾಶಿ ಖಾಲಿಯಾಗುತ್ತೆ ಅಂತಾನೆ ತಿಳ್ಕೊಂಡಿದ್ರು. ಸಸ್ಯರಾಶಿ ಉಳಿಬೇಕಾದ್ರೆ ಸಸ್ಯವನ್ನು ತಿನ್ನೋ ಜಾನುವಾರುಗಳನ್ನು ಕೊಲ್ಲಬೇಕು ಅಂತಾನು ಹೇಳಿದರು. 1950ರ ಸುಮಾರಿಗೆ ಆಫ್ರಿಕಾದಲ್ಲಿರೋ ಭೂಮಿ ಮರಳುಗಾಡಾಗ್ತಿರೋದಕ್ಕೆ ಪರಿಹಾರವನ್ನು ಹುಡುಕ್ತಿದ್ದ ಅಲ್ಲಿನ ಸರ್ಕಾರಕ್ಕೆ ಇದೇ ಬಯೋಲಾಜಿಸ್ಟ್ ಆದ ಆಲನ್ ಸೌರಿ ಪರಿಹಾರವೊಂದನ್ನು ಕೊಡ್ತಾರೆ. ಭೂಮಿ ಬರಡಾಗ್ತಿರೋದಕ್ಕೆ ಮುಖ್ಯ ಕಾರಣ ಅಲ್ಲಿ ವಾಸಿಸ್ತಿರೋ ಪ್ರಾಣಿ ಸಂಕುಲಗಳು ಅಂತ ಹೇಳ್ತಾರೆ. ಅವುಗಳು ಎಲ್ಲ ರೀತಿಯ ಹಸಿರನ್ನ ತಿನ್ನೋದ್ರಿಂದ ಈ ಭೂಮಿ ಬರಡಾಗೋದ್ರೊಂದಿಗೆ ಹೆಚ್ಚಿನ ಪ್ರಮಾಣದ ಮೀಥೇನ್ ಸಹ ಅವುಗಳಿಂದ ಬಿಡುಗಡೆಯಾಗ್ತಿದೆ. ಆದ್ದರಿಂದ ಹಸಿರನ್ನು ಉಳಿಸಿ ಭೂಮಿ ಬರಡಾಗದಂತೆ ತಡೆಯೋಕೆ ಆ ಎಲ್ಲ ಪ್ರಾಣಿ ಸಂಕುಲಗಳನ್ನು ನಾಶ ಮಾಡೋದೊಂದೇ ಮಾರ್ಗ ಅಂತಾನೂ ಸೂಚಿಸ್ತಾರೆ. ಇವರು ಹೀಗೆ ಹೇಳಿದ್ದೆ ತಡ ಮುಂದೆ ಆಫ್ರಿಕಾದಲ್ಲಿ ಪ್ರಾಣಿಗಳ ಮಾರಣ ಹೋಮವೇ ನಡೆದು ಹೋಗುತ್ತೆ. ಆಲನ್ ಸೌರಿಯವರ ಈ ಪರಿಹಾರ ಸೂತ್ರದ ಬಗ್ಗೆ ಪರಿಸರವಾದಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತೆ. ಆದರೂ ಸಹ ಇವರ ವಾದವನ್ನು ಒಂದು ರೀತಿ ಒಪ್ಕೊಂಡ ಅಲ್ಲಿಯ ಸರ್ಕಾರ ಇವರು ನೀಡಿದ ಆ ವರದಿ ನಿಜಾನ ಅಂತ ತಿಳ್ಕೊಳ್ಳೋಕೆ ಎಕ್ಸ್ಪರ್ಟ್ಗಳ ಒಂದು ಟೀಮನ್ನೇ ರಚಿಸುತ್ತೆ. ಹೀಗೆ ರಚಿಸಿದ ಆ ಟೀಮ್ ಸಹ ಆಲನ್ ಸೌರಿ ಹೇಳ್ತಿರೋದು ಸರಿ ಅಂತ ಹೇಳೋದಷ್ಟೇ ಅಲ್ಲದೆ ಭೂಮಿ ಬರಡಾಗ್ತಿರೋದಕ್ಕೆ ಬಹುಮುಖ್ಯ ಕಾರಣ ಜಾನುವಾರುಗಳಿಗಿಂತ ಹೆಚ್ಚಾಗಿ ಇಲ್ಲಿನ ಆನೆಗಳು ಅಂತ ವರದಿಯೊಂದನ್ನು ನೀಡುತ್ತೆ. ಈ ವರದಿಯಿಂದ ಭೂಮಿ ಹಾಳಾಗ್ತಿರೋದು ಸಸ್ಯರಾಶಿಯನ್ನು ತಿನ್ನೋ ಜೀವಿಗಳಿಂದ ಅಂತ ಹೇಳ್ತಿದ್ದ ಆಲನ್ ಸೌರಿ ಸೇರಿದಂತೆ ಎಲ್ಲ ಬಯಾಲಜಿಸ್ಟ್ಗಳ ಹೇಳಿಕೆಗೆ ತುಪ್ಪ ಹಚ್ಚದಂತಾಗುತ್ತೆ. ಹಾಗೆ ಇಲ್ಲಿರೋ ಭೂಮಿ ಮರಳುಗಾಡಾಗ್ತಿರೋದನ್ನು ತಪ್ಪಿಸೋಕೆ ಆನೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಅಂದರೆ ಕೊಲ್ಲಬೇಕು ಅನ್ನೋ ವಾದವನ್ನು ಸಹ ಸರ್ಕಾರದ ಮುಂದಿಡುತ್ತೆ. ಕೂಡಲೇ ಈ ವಾದಕ್ಕೆ ಜೋತು ಬಿದ್ದ ಸರ್ಕಾರ ಆನೆಗಳನ್ನು ಕೊಲ್ಲೋದಕ್ಕೆ ಆದೇಶ ನೀಡುತ್ತೆ. ನಿಮಗೆ ಆಶ್ಚರ್ಯ ಆಗಬಹುದು, ಆಫ್ರಿಕಾ ಖಂಡ ಒಂದರಲ್ಲೇ ಸುಮಾರು 40,000ಕ್ಕೂ ಹೆಚ್ಚು ಆನೆಗಳನ್ನು ಇದಕ್ಕಾಗಿ ಗುಂಡಿಟ್ಟು ಕೊಲ್ಲಾಗುತ್ತೆ. ಇದರಿಂದ ಮುಂದಿನ ದಿನಗಳಲ್ಲಿ ಅಲ್ಲಿ ಹಸಿರು ಹೆಚ್ಚಾಗೋದರಲ್ಲಿ ಭೂಮಿ ದಿನದಿಂದ ದಿನಕ್ಕೆ ಇನ್ನಷ್ಟು ಹಾಳಾಗುತ್ತೆ. ಪ್ರಾಣಿ ಸಂಕುಲಗಳಿಂದಲೇ ಭೂಮಿ ಹಾಳಾಗ್ತಿದೆ ಅನ್ನೋ ಆಲನ್ ಸೌರಿ ವಾದಕ್ಕೆ ತದ್ವಿರುದ್ಧ ರಿಸಲ್ಟ್ ಸಿಕ್ಕಿದ್ದು ಅವರು ಸ್ವತಃ ಆಫ್ರಿಕಾದಿಂದ ಅಮೆರಿಕಕ್ಕೆ ಬಂದ ಮೇಲೆ. ಅವರಿಗೆ ಅಮೆರಿಕಾದ ಸಾಕಷ್ಟು ಭೂಮಿ ಬರಡಾಗಿ ಮರಳುಗಾಡಾಗಿರೋದು ಅಚ್ಚರಿ ಉಂಟು ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿರೋ ಝೂ ಒಂದರಲ್ಲಿ ಭೂಮಿ ಹೆಚ್ಚಾಗಿ ಹಾಳಾಗಿರೋದು ಕಂಡುಬರುತ್ತೆ. ಆ ಝೂನಲ್ಲಿ 70 ವರ್ಷಗಳಿಂದ ಯಾವೊಂದು ಪ್ರಾಣಿಯೂ ಇರೋದಿಲ್ಲ. ಯಾವುದೇ ಪ್ರಾಣಿ ಸಂಕುಲಗಳು ಇಲ್ದಿದ್ರೂ ಸಹ ಅಲ್ಲಿರೋ ಭೂಮಿ ದಿನ ಹಾಳಾಗ್ತಾ ಇರೋದು ಗೊತ್ತಾಗುತ್ತೆ. ಇದರಿಂದ ಕನ್ಫ್ಯೂಸ್ ಆದ ಆಲನ್ ಸೌರಿಗೆ ಆಮೇಲೆ ಗೊತ್ತಾಗುತ್ತೆ ಭೂಮಿ ಬರಡಾಗೋದು, ಸಸ್ಯರಾಶಿ ಇನ್ನಿಲ್ಲವಾಗೋದು ಮತ್ತು ಗ್ಲೋಬಲ್ ವಾರ್ಮಿಂಗ್ಗೆ ಪ್ರಮುಖ ಕಾರಣ ಬೇರೆಯೇ ಇದೆ, ಅದು ಈ ಮೂಕಜೀವಿಗಳಲ್ಲ ಅನ್ನೋದು. ಹಾಗೆ ತನ್ನ ಹಿಂದಿನ ತಪ್ಪು ನಿರ್ಧಾರಗಳಿಂದ ಆದ ಪ್ರಾಣಿಗಳ ಮಾರಣ ಹೋಮಕ್ಕೆ ಪಶ್ಚಾತ್ತಾಪವೂ ಆಗುತ್ತೆ. ಇದು ಅವರನ್ನು ಇನ್ನಷ್ಟು ಈ ವಿಚಾರದಲ್ಲಿ ಸಂಶೋಧನೆ ಮಾಡೋಕ್ಕೆ ದಾರಿ ಮಾಡಿಕೊಡುತ್ತೆ. ಇದರ ಪರಿಣಾಮ ಅವರಿಗೆ ಸಸ್ಯರಾಶಿ ಕಡಿಮೆ ಆಗ್ತಿರೋದಕ್ಕೆ ಮುಖ್ಯ ಕಾರಣ ಜಾನುವಾರುಗಳು ಮೇಯೋದಲ್ಲ, ಬದಲಿಗೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಿರೋದು ಅನ್ನೋ ಸತ್ಯ ಮತ್ತು ವಿಸ್ಮಯಕಾರಿ ಸಂಗತಿ ತಿಳಿದು ಬರುತ್ತೆ. ಹೀಗೆ ಜಗತ್ತಿನಲ್ಲಿ ಏರ್ತಿರೋ ತಾಪಮಾನ, ಭೂಮಿ ಮೇಲಿನ ಮಣ್ಣು ಹಾರಿ ಹೋಗ್ತಿರೋದಕ್ಕೆ ಹಾಗೂ ಹಸಿರು ಕಣ್ಮರೆ ಆಗ್ತಿರೋದಕ್ಕೆ ಪ್ರಮುಖ ಕಾರಣ ನಾಶವಾಗ್ತಿರೋ ಜಾನುವಾರುಗಳು ಅನ್ನೋದು ಅಲೋನ್ಸ್ ಅವರಿಗೆ ಸ್ಪಷ್ಟವಾಗುತ್ತೆ. ಜಾನುವಾರುಗಳು ಕಾಡಲ್ಲಿ ಕ್ರೂರ ಮೃಗಗಳ ಭಯದಿಂದ ಒಟ್ಟಾಗಿ ಗುಂಪಲ್ಲೇ ಹೆಚ್ಚಾಗಿ ವಾಸಿಸ್ತವೆ. ಇದರಿಂದ ಅವುಗಳ ಮಲಮೂತ್ರ ಅಲ್ಲೆಲ್ಲ ಬೀಳೋದ್ರಿಂದ ಅಲ್ಲಿರೋ ಭೂಮಿ ಫಲವತ್ತಾಗಿ ಹಸಿರು ಹೆಚ್ಚಾಗುತ್ತೆ ಮತ್ತು ಕಾಡು ಸಹ ಬೆಳೆಯುತ್ತೆ. ಹೀಗೆ ಈ ಜಾನುವಾರುಗಳ ಹಿಂಡು ಗುಂಪಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದ್ರಿಂದ ಅವುಗಳು ಇದ್ದು ಹೋದ ಜಾಗದಲ್ಲೆಲ್ಲ ಮರಗಿಡಗಳು ಬೆಳೆದು ಹಸಿರು ಹೆಚ್ಚಾಗುತ್ತೆ ಅನ್ನೋದನ್ನು ಸಂಶೋಧನೆ ಮೂಲಕ ನಂತರ ದೃಢಪಡಿಸ್ತಾರೆ.
ಮರಳುಗಾಡಾಗಿದ್ದ ಭೂಮಿಯಲ್ಲಿ ಜಾನುವಾರುಗಳನ್ನು ಸ್ವಲ್ಪ ದಿನ ತಂದುಬಿಟ್ಟು ಅವುಗಳು ಅಲ್ಲಿಯೇ ಸ್ವಾಭಾವಿಕವಾಗಿ ಬದುಕಿದ ನಂತರ ಕೆಲವೇ ವರ್ಷಗಳಲ್ಲಿ ಅಲ್ಲಿರೋ ಭೂಮಿ ಹಚ್ಚ ಹಸಿರಾಗಿ ಕಂಗೊಳಿಸೋದನ್ನು ಆಲೋನ್ಸೋ ಅವರು ಸ್ವತಃ ಪರೀಕ್ಷೆ ಮಾಡಿ ಇಂದು ಜಗತ್ತಿನ ಮುಂದಿಟ್ಟಿದ್ದಾರೆ. ಜಾನುವಾರುಗಳನ್ನು ಗುಂಪಾಗಿ ಬಿಟ್ಟಾಗ ಅವುಗಳ ಮಲಮೂತ್ರ ಆ ಭೂಮಿಯ ಮೇಲೆ ಬಿದ್ದು ಆ ಸ್ಥಳದಲ್ಲಿ ಸಸ್ಯರಾಶಿ ಹುಟ್ಟಿಕೊಳ್ಳೋದನ್ನು ಡೆಮಾನ್ಸ್ಟ್ರೇಷನ್ ಮೂಲಕ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಪ್ರತಿ ವರ್ಷ ಮೇವನ್ನು ಕಟಾವು ಮಾಡಿದ ಮೇಲೆ ಉಳಿಯೋ ಒಣ ಹುಲ್ಲಿಗೆ ಬೆಂಕಿ ಇಡೋದರಿಂದ ಉಂಟಾಗೋ ಮಾಲಿನ್ಯಕ್ಕೂ ಸಹ ದನಕರುಗಳ ಮೇಯುವಿಕೆಯಲ್ಲೇ ಪರಿಹಾರವನ್ನು ಸೂಚಿಸಿದ್ದಾರೆ. ಮಳೆ ಬಿದ್ದಾಗ ಹುಟ್ಟೋ ಹಸಿ ಹುಲ್ಲು ನಂತರದ 4 ತಿಂಗಳಿಗೆ ಒಣಗೋಕೆ ಶುರುವಾಗುತ್ತೆ. ಇದು ಮುಂದಿನ ಉಳುಮೆಗೂ ಮುಂಚೆ ಯಾವುದಾದರೊಂದು ರೀತಿ ನಾಶವಾಗಲೇಬೇಕು. ಆ ಹುಲ್ಲಿಗೆ ಬೆಂಕಿ ಹಚ್ಚಿ ಅದನ್ನು ನಾಶ ಮಾಡಿದ ನಂತರ ಉಳುಮೆ ಮಾಡೋ ಪದ್ಧತಿ ಜಗತ್ತಿನಾದ್ಯಂತ ರೂಢಿಯಲ್ಲಿದೆ. ಹೀಗೆ ಹುಲ್ಲನ್ನು ಸುಡೋದ್ರಿಂದ ಇಂಗಾಲ ಅಧಿಕ ಪ್ರಮಾಣದಲ್ಲಿ ಬಿಡುಗಡೆಯಾಗಿ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮಾಲಿನ್ಯವಾಗುತ್ತೆ. 1 ಹೆಕ್ಟೇರ್ ಹುಲ್ಲುಗಾವಲಿಗೆ ಬೆಂಕಿ ಇಟ್ಟರೆ ಅದು ಸುಮಾರು 6,000 ಕಾರುಗಳು ಪರಿಸರಕ್ಕೆ ಏನು ಹಾನಿ ಮಾಡುತ್ತವೋ ಅದಕ್ಕಿಂತ ಹೆಚ್ಚಿನ ಹಾನಿ ಮಾಡೋದನ್ನು ಸೌರಿ ಸಾಬೀತುಪಡಿಸಿದ್ದಾರೆ. ಆಘಾತಕಾರಿ ಅಂಶ ಏನಂದರೆ ಆಫ್ರಿಕಾ ಖಂಡ ಒಂದರಲ್ಲೇ ಈ ರೀತಿ ಪ್ರತಿ ವರ್ಷ 100 ಕೋಟಿಗೂ ಹೆಚ್ಚು ಹೆಕ್ಟೇರ್ ಹುಲ್ಲುಗಾವಲನ್ನು ಸುಡಲಾಗ್ತಿದೆಯಂತೆ. ಹೀಗೆ ಹುಲ್ಲನ್ನು ಸುಡೋ ಬದಲು ಆ ಸ್ಥಳದಲ್ಲಿ ಜಾನುವಾರುಗಳನ್ನು ಮೇಯಿಸೋದ್ರಿಂದ ಅವುಗಳು ಆ ಹುಲ್ಲನ್ನು ತಿಂದು ಅಲ್ಲಿಯೇ ಮಲಮೂತ್ರವನ್ನು ಹಾಕ್ತವೆ. ಇದರಿಂದ ಆ ಭೂಮಿ ಇನ್ನಷ್ಟು ಫಲವತ್ತಾಗೋದಷ್ಟೇ ಅಲ್ಲದೆ ಪರಿಸರಕ್ಕೂ ಯಾವುದೇ ಹಾನಿಯಾಗೋದಿಲ್ಲ. ಹಾಗೆ ಈ ರೀತಿ ಭೂಮಿ ಮೇಲೆ ಬಿದ್ದ ಜಾನುವಾರುಗಳ ಮಲಮೂತ್ರ ಆ ಭೂಮಿ ಮೇಲಿನ ಮಣ್ಣನ್ನು ಹೊದಿಕೆಯಂತೆ ಆಕ್ರಮಿಸಿಕೊಂಡು ಬಿದ್ದ ಮಳೆ ನೀರನ್ನು ಹೀರಿಕೊಂಡು ಕಾರ್ಬನ್ನ ಹಿಡಿದಿಟ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಮಳೆ ಮೋಡಗಳನ್ನು ಕೂಡ ಆಕರ್ಷಿಸುತ್ತೆ. ಮುಖ್ಯವಾಗಿ ಓಝೋನ್ ಪದರಕ್ಕೆ ಕಂಟಕವಾದ ಮೀಥೇನನ್ನು ಸ್ಥಗಿತಗೊಳಿಸುತ್ತೆ. ಇಂತಹ ಭೂಮಿ ಮೇಲೆ ಬೆಳೆದ ಬೆಳೆ ಫಲವತ್ತಾಗಿರೋದಷ್ಟೇ ಅಲ್ಲದೆ ಇಳುವರಿ ಸುಮಾರು 400% ಹೆಚ್ಚಾಗೋದನ್ನು ಸೌರಿ ಸಂಶೋಧನೆಯಿಂದ ಸಾಬೀತುಪಡಿಸಿದ್ದಾರೆ. ಮಾನವ ಈ ಭೂಮಿ ಮೇಲೆ ಕಳೆದ 25 ವರ್ಷಗಳಲ್ಲಿ ಸುಮಾರು ಪ್ರಪಂಚದ 50% ಅರಣ್ಯವನ್ನು ನಾಶ ಮಾಡಿದ್ದಾನೆ. ದಿನ ಏನಿಲ್ಲ ಆದರೂ ಅತಿ ಉಪಯುಕ್ತವಾದ 20 ಬಿಲಿಯನ್ ಟನ್ಗಳಷ್ಟು ಶುದ್ಧವಾದ ನೀರನ್ನು ವಾತಾವರಣಕ್ಕೆ ಸೇರಿಸೋ ಅಮೆಜಾನ್ ಜಂಗಲನ್ನು 1970 ಈಚೆಗೆ 90% ನಾನಾ ಕಾರಣಗಳಿಗೆ ಮನುಷ್ಯ ನಾಶ ಮಾಡಿದ್ದಾನೆ. ಮುಖ್ಯವಾಗಿ ಅರಣ್ಯದ ಬೆಳವಣಿಗೆಗೆ ಪೂರಕವಾದ ಜಾನುವಾರುಗಳನ್ನು ಸಹ ನಾಶ ಮಾಡಿಬಿಟ್ಟಿದ್ದಾನೆ. ಅರಣ್ಯ ಸಚಿವರೇ, ಈಗ ಹೇಳಿ, ಅರಣ್ಯ ನಾಶವಾಗ್ತಿರೋದಕ್ಕೆ ಕಾರಣ ಜಾನುವಾರುಗಳು ಅಥವಾ ಜನರು? ಇನ್ನಷ್ಟು ಹೆಚ್ಚಿನ ಗೋವಿನ ವಿಚಾರಗಳನ್ನು ಇಟ್ಕೊಂಡು ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ನಮಸ್ಕಾರ.